ವೆಕೇಶನ್ಗೆ ಹೊರಟಿದ್ದೀವಿ. ಸರ್ಪ್ರೈಸ್ ನಾನೇ ಡ್ರೈವರು. ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸು. ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ನಮ್ಮ ಯೂಟ್ಯೂಬ್ ಚಾನಲ್. ಎಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಸೊ ಇವತ್ತು ನಾವು ವೆಕೇಶನ್ಗೆ ಹೊರಟಿದ್ದೀವಿ. ಎಲ್ಲಿಗೆ ಅಂತಂದರೆ ವ್ಲಾಗ್ ನೋಡ್ತಾ ಇರಿ, ಗೊತ್ತಾಗುತ್ತೆ. ಸೊ ಯಾರ್ಯಾರು ಅಂತ ನಾನು ನಿಮಗೆ ಆಮೇಲಿಂದ ತೋರಿಸ್ತೀನಿ. ಸೊ ಫಸ್ಟ್ ಟೈಮು ಬರ್ತ್ಡೇಗೆ ಅಂತ ವೆಕೇಶನ್ ಹೊರಟಿರೋದು. ತುಂಬ ಅಂದರೆ ತುಂಬ ಖುಷಿ ಆಗ್ತಾಯಿದೆ. ಆ್ಯಕ್ಚುಲಿ ಸೋಲೋ ಟ್ರಿಪ್ ಕೂಡ ಇದು, ಹೌದು. ಮಕ್ಕಳನ್ನೆಲ್ಲ ಮನೇಲಿ ಬಿಟ್ಬಿಟ್ಟು ಯಜಮಾನ್ರ ಜೊತೆ ನಾನು ಹೊರಟಿದ್ದೀನಿ. ಸೊ ತುಂಬ ಅಂದರೆ ತುಂಬ ಖುಷಿ ಆಗ್ತಿದೆ. ಎಲ್ಲೆಲ್ಲಿ ಹೋಗ್ತೀವಿ, ಏನೇನೆಲ್ಲ ಮಾಡ್ತೀವಿ ಅಂತ ಈ ಬ್ಲಾಗಲ್ಲಿ ನೋಡಿ ಸಪೋರ್ಟ್ ಮಾಡಿ. ಸೊ ವೆಲ್ಕಮ್ ಬ್ಯಾಕ್. ಸೊ ನಾವಿವಾಗ ಫ್ಲೈ ಬಸ್ಸಲ್ಲಿ ಕೂತಿದ್ದೀವಿ. ಸೊ ಫ್ಲೈ ಬಸ್ ಅಂದ ತಕ್ಷಣ ನಿಮ್ಗೊಂದು ಐಡಿಯಾ ಇರುತ್ತೆ. ಸೊ ಪ್ಲೈನಲ್ಲಿ ಹೋಗ್ತಾ ಇದ್ದಾರೆ ಅಂತ. ಸೊ ಏರ್ಪೋರ್ಟಿಗೆ ಹೋಗ್ತಾ ಇದ್ದೀವಿ. 8 ಗಂಟೆಗೆ ಬಿಟ್ಟಿದ್ದು, 8:45ಕ್ಕೆ ಬಿಟ್ಟಿದ್ದು ನಾವು ಮೈಸೂರು. ಸೊ ನಮ್ಮ ಜೊತೆ ಪಿಂಟು ಇದ್ದಾರೆ, ಇನ್ನೊಬ್ರು ಗೆಸ್ಟ್ ಇದ್ದಾರೆ. ಸೊ ನಿಮ್ಗೆ ಆಮೇಲೆ ತೋರಿಸ್ತೀನಿ ಯಾರು ಅಂತ ಅದು. ಸೊ ಹೊರಟಿದ್ವಿ ಫ್ಲೈ ಬಸ್ಸಲ್ಲಿ. ಸೊ ಕಾಂಪ್ಲಿಮೆಂಟ್ರಿ ಅಂತ ನಮಗೆ, ಸೊ ಕರ್ನಾಟಕದ ಹೆಮ್ಮೆ ಅಂತ ಕಾಂಪ್ಲಿಮೆಂಟ್ರಿ ಕೊಟ್ಟಿದ್ದಾರೆ. ಸೊ ಇದ್ರೊಳಗಡೆ ಏನೇನಿದೆ ಅಂತ ನಿಮ್ಗೆ ಆಮೇಲೆ ತೋರಿಸ್ತೀನಿ. ಸೊ ಬನ್ನಿ. ಸೊ ಏನೇನು ಕೊಟ್ಟಿದ್ದಾರೆ ನೋಡೋಣ ಬನ್ನಿ. ಸೊ ವಾಟರ್ ಬಾಟಲ್ ಇದೆ, ಟಿಶ್ಯೂ ಇದೆ, ನಂದಿನಿಯವರ ಕುಕ್ಕೀಸ್ ಇದೆ, ಸೊ ಮಿಲ್ಕ್ ಶೇಕು, ಮತ್ತು ಇದು ಕೂಡ ಕುಕ್ಕೀಸೇ. ಸೊ ಮಸಾಲಾ ಕೋಡ್ಬಳೆ, ಆಮೇಲೆ ಇಲ್ಲೊಂದು ಕೇಕ್ ಇದೆ. ಸೊ ನಂದಿನಿ ಅವರು. ನಾವಿವಾಗ ಏರ್ಪೋರ್ಟ್ ಒಳಗಡೆ ಬಂದಿದ್ದೀವಿ. ಇಮಿಗ್ರೇಷನ್ ಎಲ್ಲ ಮುಗಿಸ್ಕೊಂಡು ನಾನು ನಿಮಗೆ ಆಮೇಲೆ ಸಿಗ್ತೀನಿ. ಸೊ ಪಿಂಟುದು ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸು. ಬೆಳಗ್ಗೆನೆ ಬಂದಿದ್ರಿಂದ ಏನೂ ತಿಂದಿರಲಿಲ್ಲ. ಸೊ ಅದಕ್ಕೆ ನಮ್ಮ ರಾಮೇಶ್ವರಂ ಕೆಫೆ ಇತ್ತು. ಸೊ ಬೆಂಗಳೂರಿನ ರಾಮೇಶ್ವರಂ ಕೆಫೆ. ಸೊ ಅಲ್ಲಿ ಬಂದು ಇವಾಗ ಟಿಫನ್ನು ಊಟ ಎರಡು ಸೇರಿ ಬ್ರಂಚ್ ಮಾಡ್ತಾ ಇದ್ದೀವಿ. ಸೊ ಇಬ್ಬರು ಹೋಗಿದ್ದಾರೆ ಆರ್ಡ್ರ್ ಮಾಡ್ಕೊಂಡು ತೊಗೊಂಬರೋಕ್ಕೆ. ಸೊ ನಾನಿಲ್ಲಿ ರಶ್ ಇತ್ತು ತುಂಬಾ. ಸೊ ಅದಕ್ಕೆ ಕೂತ್ಕೊಂಡಿದ್ದೀನಿ ವೆಯ್ಟ್ ಮಾಡ್ತಾ ಅವ್ರಿಗೆ. ಸೊ ಇದು ನನ್ನ ಬರ್ಡೇ ಸರ್ಪ್ರೈಸ್ ಆಗಿ ಪ್ಲ್ಯಾನ್ ಆಗಿದ್ದು. ಆ್ಯಕ್ಚುಲಿ ಏನಂದರೆ ನಾವು ಗೋಕರ್ಣಗೆ ಹೋಗಬೇಕು ಅಂತ ಅಂದ್ಕೊಂಡಿದ್ವಿ. ಸೊ ಗೋಕರ್ಣ ಪ್ಲ್ಯಾನ್ ಇದ್ದಿದ್ದು ನಮ್ಮದು, ಗೋಕರ್ಣಕ್ಕೆ ಹೋಗೋದು ಅಂತ. ಸೊ ಗೋಕರ್ಣಕ್ಕೆ ಹೋಗೋಕ್ಕಾಗಲಿಲ್ಲ. ಸೊ ಗೋಕರ್ಣಗೆ ರಾಮ್ ಅಂದರು, ಗೋಕರ್ಣ ತನಕ ಹೋಗ್ತೀರಾ, ಹಂಗೆ ಗೋವಾಗೆ ಹೊರ್ಟೋಗ್ಬಿಡಿ, ಗೋಕರ್ಣ ಏನು ಗೋವಾನು ಎರಡು ಒಂದೇ ಆಗುತ್ತೆ ಅಂತ ಅಂದರು. ಸೊ ನಮ್ಮ ಪ್ಲ್ಯಾನ್ ಇದ್ದಿದ್ದು ಫಸ್ಟ್ ಗೋಕರ್ಣ ಕವರ್ ಮಾಡೋಣ, ಆಮೇಲಿಂದ ಗೋವಾಗೆ ಹೋಗೋಣ ಅಂತ ಅಂದ್ಕೊಂಡ್ವಿ. ಸೊ ಆ ಪ್ಲ್ಯಾನ್ ಕ್ಯಾನ್ಸಲ್ ಆಗಿ ಫೈನಲ್ ಆಗಿ ಗೋವಾ ಪ್ಲ್ಯಾನ್ ಆಯಿತು. ಸೊ ನನಗಂತೂ ತುಂಬಾ ಖುಷಿ ಆಗ್ತಾ ಇದೆ. ಫಸ್ಟ್ ಟೈಮ್ ಈ ಥರ ಬರ್ಡೇಗೆ ಅಂತ ನಾನು ಫಸ್ಟ್ ಟೈಮ್ ಹೊರಗಡೆ ಬಂದಿರೋದು. ಸೊ ಮಕ್ಕಳು ಯಾಕೆ ಬಂದಿಲ್ಲ ಅಂತಂದರೆ, ನನಗಿದ್ದಿದ್ದು ಒಂದು ಸೋಲೋ ಟ್ರಿಪ್ ಹೋಗಬೇಕು ಅಂತ. ಸೊ ಸೋಲೋ ಟ್ರಿಪ್ಪು ಅದು ರಾಮ್ ನನಗೆ ಕಳಿಸಲ್ಲ. ಸೊ ಯಾಕಂದರೆ ಸೇಫ್ ಇರಲ್ಲ ಅಂತ ಅವ್ರಿಗೆ. ಸೋಲೋ ಟ್ರಿಪ್ ಬೇಡ, ಈ ಥರ ನಮ್ಮ ಹುಡುಗಿರ ಜೊತೆ ನಮ್ಮ ಹುಡುಗರ ಜೊತೆ ಹೋಗಿ ಬರೋಣ ಅಂತ ಅಂದ್ಕೊಂಡು, ಸೊ ಮಕ್ಕಳ ಜೊತೆ ನನ್ನ ಜೊತೆ ಏನೋ ಹೋಗ್ತಾನೆ ಇರ್ತೆ, ಈ ಥರ ಒಬ್ಬಳೇ ಯಾವಾಗೂ ಹೋಗಿಲ್ಲ ಅಂದ್ಕೊಂಡು. ಸೊ ಒಬ್ಬಳೇ ಅಂದರೆ ಅದೇ ಕಸಿನ್ ಸಿಸ್ಟರ್ ಮಗಳು ಮತ್ತು ನಮ್ಮ ಪಿಂಟು ಜೊತೆ ಎಲ್ಲ ಹೋಗ್ತಾ ಇದ್ದೀವಿ. ಸೊ ನನಗಂತೂ ತುಂಬಾ ಖುಷಿ ಆಗ್ತಾ ಇದೆ. ಸೊ ಗೋವಾನೇ ಯಾಕೆ ಇವಾಗ ಬಿಸಿಲು ಟೈಮಲ್ಲಿ ಅಂತ ಅಂದರೆ, ಬೇರೆ ಕಡೆ ಸಡನ್ನಾಗಿ ನಮಗೆ ಪ್ಲ್ಯಾನ್ ಮಾಡೋಕ್ಕಾಗಲಿಲ್ಲ. ಸೊ ಅದಕ್ಕೆ ನಾವು ಗೋವಾ ಟ್ರಿಪ್ ಪ್ಲ್ಯಾನ್ ಮಾಡಿದ್ವಿ. ಸೊ ಗೋವಾ ಟ್ರಿಪ್ ಸಕ್ಸಸ್ ಆಗಲಿ ಅಂತ ಅಂದ್ಕೊಂಡಿದ್ವಿ. ಇವ್ರದ್ದು ಫಸ್ಟ್ ಟೈಮು ಗೋವಾ ಟ್ರಿಪ್ ಅಲ್ಲ, ಫ್ಲೈಟಲ್ಲಿ ಟ್ರಿಪ್ಪು. ಸೊ ಹೇಗಿದೆ ಅಂತ ಅವ್ರನ್ನೇ ಕೇಳಿ. ಈಗ ಗೋವಾ ಫ್ಲೈಟ್ ಕಾಯ್ತಾ ಇದ್ದೀವಿ. ಈಗ ತಿಂಡಿ ಮಾಡ್ಕೊಂಡು ನೋಡೋಣ. ಫುಲ್ ಎಕ್ಸೈಟೆಡ್ ಆಗಿದ್ದೀನಿ, ಹೇಗಿರುತ್ತೆ ಅಂತ ನೋಡೋಣ. ಲೆಟ್ಸ್ ಗೋ.
ಸೊ ನಮ್ಗಿನ್ನ ಟೈಮ್ ಇರೋದ್ರಿಂದ ನಾವು ಏರ್ಪೋರ್ಟ್ ಎಲ್ಲ ಒಂದು ರೌಂಡ್ ಆಗ್ತಾ ಇದೀವಿ. ಸೊ ನಮ್ಮ ಹುಡುಗನ ತೋರಿಸ್ತಾ ಇದೀವಿ. ಸೊ ಎನಿವೇ ಪ್ರಾಚಾನ್ಯ ಕೂಡ ನಮ್ಮ ಜೊತೆ ಇದ್ದಾಳೆ. ಪ್ರಾಚಾನ್ಯ ಮಿಸ್ ವರ್ಲ್ಡ್ ಪ್ರಾಚಾನ್ಯ. ಸೊ ಏರ್ಪೋರ್ಟ್ ಎಲ್ಲ ಒಂದು ರೌಂಡ್ ಹೊಡಿತಾ ಇದೀವಿ. ನೋಡುವ ಏನೇನು ಸಿಗುತ್ತೆ. ಆ ಕಡೆ ಇತ್ತೇನೋ ಸ್ಟಾರ್ ಬಕ್ಸ್. ಆ ಕಡೆ ಇತ್ತು. ಸೊ ಬೋರ್ಡಿಂಗ್ ಇವಾಗ ಸ್ಟಾರ್ಟ್ ಆಗಿದೆ. ಎಲ್ಲ ರೆಡಿ ಆಗಿದ್ದೀವಿ ಹೊರಡೋದಕ್ಕೆ. ರೆಡಿನಾ? ರೆಡಿ ಕೌಶಿಕ್. ನರ್ವಸ್, ಸೊ ನರ್ವಸ್ ಆಗ್ತಿದೆ ಅವನಿಗೆ. ಕೌಶಿಕ್ಗೆ ಸ್ವಲ್ಪ ಫಸ್ಟ್ ಟೈಮ್ ಅಂತ. ಸೊ ನೋಡುವ ಆಗಿರುತ್ತೆ. ಎದುರ್ಕೋಬೇಡ ಕಣೋ, ಏನೂ ಆಗಲ್ಲ. ನಾನಿದ್ದೀನಿ, ನಾನೇ ಡ್ರೈವರು. ನಾ ಡ್ರೈವರಾ. ಕೌಶಿಕ್ ಬಲಗಾಲಿಟ್ಟು ಮುಂದೆ ಹೋಗು. ಸಖತ್ತಾಗಿದೆ. ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸು. ಸ್ವಲ್ಪ ಪ್ಲೇ ಆಫ್ ಆಗಲಿ. ಸ್ವಲ್ಪ ಕಣ್ಣಲ್ಲಿ ನೀರು ತುಂಬಿಕೊಂಡು ಖುಷಿಯಾಗಿದ್ದಾರೆ. ಲೆಟ್ಸ್ ಗೋ. ನೋಡಿ ಅವ್ನು ಕಣ್ಣು ನೋಡಿ ಹಂಗೆ ಫುಲ್ ಈ ಕಡೆ ಸೀಟ್ ನೋಡಿ. ಸೀಟ್ ವಿಡಿಯೋ ಕಾಲಲ್ಲಿ ಇದ್ದಾಳೆ, ಕಾಣಿಸ್ತಿಲ್ಲ. ಮಿಸ್ ಯು ಮಿಸ್ ಯು ಮಿಸ್ ಯು ಸೋನು. ಮೇಲ್ಗಡೆ ಹೋಗ್ಬೇಕಾದ್ರೆ ಹಿಂಗೆ ಅಲ್ಲಾಡಿದ್ರೆ ಇದು ಹಿಂಗೆ ಅಲ್ಲಾಡುತ್ತಾ ಅಂತ ಕೇಳ್ತಾ ಅಲ್ಲ, ಎಕ್ಸಿಬಿಷನ್ ಅಲ್ಲ, ಕಪ್ಪರ್ ಸಾಸರ್ ಅಲ್ಲ. ಮಾಡ್ಕೋತಾ ಇದ್ದಾರೆ ಇವಾಗ. ನೆಕ್ಸ್ಟ್ ನಾವು ಹೋಗ್ತೀವಿ ಫೋಟೋಶೂಟ್ಗೆ. ಸೊ ಯಾಕಂದರೆ ಒಂದೇ ವಿಂಡೋ ಸೀಟ್ ಸಿಕ್ಕಿರೋದು. ಸೊ ಅದರಿಂದ ಎಲ್ಲ ಅಡ್ಜಸ್ಟ್ ಮಾಡ್ಕೋತಾ ಇದ್ದೀವಿ. ಯಾಕಂದರೆ ಫಸ್ಟ್ ಟೈಮ್ ಬಿಟ್ಟು ಬರೋದ್ರಿಂದ ಫಸ್ಟ್ ಅವನೇ ಕೂತ್ಕೊಳ್ಳಿ ಅಂತ ನಾವಿಬ್ಬರು ಬಿಟ್ಕೊಟ್ವಿ. ಸೆಕೆಂಡ್ ಟೈಮ್ ರಾಜಾನಿ ಅದು. ಸೊ ಆದ್ದರಿಂದ ಈ ಥರ ಎಕ್ಸ್ಚೇಂಜ್ ಮಾಡ್ಕೊಂಡು ಅಡ್ಜಸ್ಟ್ ಮಾಡ್ಕೋತಾ ಇದ್ದೀವಿ. ನ್ಯೂ ಹೀರೋಯಿನ್ ನೋಡಿ, ನ್ಯೂ ಲಾಂಚ್ ಹೀರೋಯಿನ್. ಗೈಸ್ ಫೋಟೋಶೂಟ್ ನಡೀತಾ ಇದೆ. ಪಿಕಪ್ ಹೋದಾಗಿಂದನೂ ಇದೇ ಮಾಡ್ತಿದ್ದಾರೆ ಇವರು. ಫೋಟೋಶೂಟ್ ಮಾಡ್ತಿದ್ದಾರೆ ಇಬ್ಬರು. ಎದ್ರಕೊಂಡು ಮಲ್ಕೊಬಿಟ್ಟವ್ರೆ ಗೈಸ್. ತಲೆ ಸುತ್ತಾ ಇದೆಯಂತೆ ಗೈಸ್. ಹುಷಾರು ಎದ್ಕೋಬೇಡ ಅಂತ ಅವಾಗೆ ತಲೆ ಸುತ್ತಾ ಇದೆ. ಈಗ ಲ್ಯಾಂಡ್ ಆಗ್ತಿದ್ದೀವಿ ಗೈಸ್. ನಾವು 3 ಜನ ಫೋಟೋಶೂಟ್ ಆಗಿ
ಇನ್ನೇನು ಇವ್ರದ್ದು ಮುಗಿತಾ ಇದ್ದಂಗೆ ಅವಾಗಲೇ ಲ್ಯಾಂಡಿಂಗ್ ಅಂತ ಅನೌನ್ಸ್ ಮಾಡಿದ್ರು ಗೈಸ್. ಸೊ ಲ್ಯಾಂಡಿಂಗ್ ಅಂದ ತಕ್ಷಣ ಇವ್ರಿಗೆ ತಲೆ ಸುತ್ತು ಸ್ಟಾರ್ಟ್ ಆಯಿತು. ಸೊ ಫೋಟೋಶೂಟ್ ಇಲ್ಲಿಗೆ ನಿಂತೋಯ್ತು. ಏನಾಯಿತು? ತಲೆ ಸುತ್ತಾಯ್ತು. ಓಕೆ 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 ಪ್ರೀತರಾಮ್, ಓಕೆ ಪ್ರೀತರಾಮ್. ಆ್ಯಕ್ಚುಲಿ ಲ್ಯಾಂಡ್ ಆಗ್ತಾ ಇದೆ ಇವಾಗ. ಸೊ ಆ ರೆಕ್ಕೆಗಳನ್ನ ನೋಡಿ ಹೇಗೆ ಓಪನ್ ಆಗೋದು ಕ್ಲೋಸ್ ಆಗೋದಾಗ್ತಾ ಇದೆ. ಸೊ ಇವಾಗ ಬಂದು ಲ್ಯಾಂಡ್ ಆದ್ವಿ. ಸೊ ಬ್ಯಾಗೇಜ್ ಕಾಯ್ತಾ ಇದ್ದೀವಿ, ಇನ್ನು ಬ್ಯಾಗೇಜ್ ಬಂದಿಲ್ಲ. ತುಂಬ ಜನ ಇದ್ದಾರೆ, ಇನ್ನೂ ಜನ ಇದ್ದಾರೆ. ಸೊ ಬರ್ತಿತ್ತು ಬ್ಯಾಗೇಜು, ಅರ್ಧಕ್ಕಿದ್ದಕ್ಕೆ ನಿಂತ್ಕೊಂಡ್ಬಿಟ್ಟಿದೆ. ಸೊ ವೆಯ್ಟ್ ಮಾಡ್ತಾ ಇದ್ದೀವಿ. ಬ್ಯಾಗೇಜ್ ಬಂದ ತಕ್ಷಣ ಬ್ಯಾಗೇಜ್ ಇಟ್ಕೊಂಡು ಸೊ ನೆಕ್ಸ್ಟ್ ಎಲ್ಲಿಗೆ ಹೋಗ್ತೀವಿ ಅನ್ನೋದನ್ನ ನಾನು ತೋರಿಸ್ತೀನಿ. ಫೈನಲಿ ಹೊರಗಡೆ ಬಂದ್ವಿ. ಸೊ ಇವಾಗ ಕಾರ್ಗೆ ವೆಯ್ಟ್ ಮಾಡ್ತಾ ಇದ್ದೀವಿ. ಸೊ ಸೆಲ್ಫ್ ಡ್ರೈವ್ ಕಾರ್ನ ತೊಗೊಂಡಿದ್ದೀವಿ. ಸೊ ಕಾರ್ ಓಡಿಸ್ಕೊಂಡು ಇವಾಗ ಕೌಶಿಕ್ ಗೋವಾ ಪೂರ್ತಿ ಗೋವಾ ಪೂರ್ತಿ ಎಕ್ಸ್ಪ್ಲೋರ್ ಮಾಡೋದು. ಸೊ ಸಂಜೆ ಬಂದಿರೋದ್ರಿಂದ ತುಂಬ ಚೆನ್ನಾಗಿ ತಣ್ಣಗೆ ಗಾಳಿ ಬರ್ತಾ ಇದೆ. ಸೊ ನೋಡ್ಬೇಕು ಬೆಳಗ್ಗೆ ಎಷ್ಟು ಬಿಸಿಲಿರುತ್ತೋ ಇಲ್ವೋ ಅನ್ನೋದು. ಕಾರಿಗೆ ವೆಯ್ಟ್ ಮಾಡ್ತಾ ಇದ್ದೀವಿ. ನಾವಿವಾಗ ಗಾಡಿನ ರೆಂಟಿಗೆ ತೊಗೋತಾ ಇದ್ದೀವಿ. ಸೊ ಓನ್ ಡ್ರೈವರ್ ನಮ್ಮ ಪಿಂಟು ಅವರೇನೆ. ಸೊ ಎಲ್ಲ ಚೆಕ್ ಮಾಡ್ಕೊಂಡು ನೋಡ್ಕೊತಾ ಇದ್ದಾನೆ ಕಾರ ಹೆಂಗಿದೆ ಅಂತ. ಪ್ರಜಾ ನೀನೊಂದು ರೋಡ್ ಮಾಡ್ಕೊಂಬಾರೆ, ನೋಡ್ಕೊಂಬ ಎಲ್ಲೇ ಲೈನ್ ಆಗಿದೆ ಅಂತ. ಹಾಂ, ಸೊ ಎಲ್ಲ ಚೆಕ್ ಮಾಡ್ತಾ ಇದ್ದಾರೆ. ಸೊ ಆಮೇಲೆ ಕೊಡ್ಬೇಕಾದ್ರೆ ಸಣ್ಣ ಪುಟ್ಟ ಮಾರ್ಕ್ ಆದ್ರೂ ದುಡ್ಡು ಹಿಡಿತಾರೆ. ಸೊ ಅದಕ್ಕೆ ನಾವೇ ಫಸ್ಟೇ ನೋಡಿಕೊಂಡು ವೀಡಿಯೋ ಮಾಡ್ಕೊಂಬಿಟ್ರೆ ನಮಗೂ ತೊಂದರೆ ಇರೋದಿಲ್ಲ, ಅವ್ರಿಗೂ ತೊಂದರೆ ಇರೋದಿಲ್ಲ. ಸೊ ಲೆಟ್ಸ್ ಗೋ ಎಕ್ಸ್ಪ್ಲೋರ್ ಟು ಗೋವಾಗ. ಏರ್ಪೋರ್ಟಿಂದ ಅಪಾರ್ಟ್ಮೆಂಟಿಗೆ ಬಂದು ರೀಚ್ ಆದ್ವಿ. ಸೊ ರೀಚ್ ಆದ ತಕ್ಷಣ ಎಲ್ಲರಿಗೂ ಟಯರ್ಡ್ ಆಗಿಬಿಟ್ಟಿತ್ತು. ಸೊ ಫ್ರೆಶ್ ಅಪ್ ಆಗಿ ಊಟಕ್ಕೆ ಹೋದ್ವಿ, ಊಟ ಮುಗಿಸ್ಕೊಂಡು ಬಂದ್ವಿ. ಸೊ ಅಲ್ಲೆಲ್ಲ ವ್ಲಾಗ್ ಮಾಡಲಿಲ್ಲ. ಸೊ ಊಟ ಮಾಡ್ಕೊಂಡು ಬಂದ್ಬಿಡೋಣ, ತುಂಬ ಟಯರ್ಡ್ ಆಗಿತ್ತು. ಸೊ ಬಂದು ಇವಾಗ ರೆಸ್ಟ್ ಮಾಡಿ ಸೊ ನಾಳೆ ಎಲ್ಲೆಲ್ಲಿ ಹೋಗ್ತೀವಿ ಅಂತ ನೆಕ್ಸ್ಟ್ ವ್ಲಾಗಲ್ಲಿ ನೋಡಿ. ಸೊ ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಡೂ ಲೈಕ್, ಶೇರ್, ಸಬ್ಸ್ಕ್ರೈಬ್. ಪ್ರೀತಿರಾಮ್ ಯೂಟ್ಯೂಬ್ ಚಾನಲ್ ಗೋವಾ ಸೀರೀಸ್ನ ನೋಡೋದನ್ನ ಮರಿಬೇಡಿ. ಸೊ ಯಾರೆಲ್ಲ ನನ್ನ ಬರ್ಡೇಗೆ ವಿಶ್ ಮಾಡಿದರೆ ಅವ್ರಿಗೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್.